ವಿಧಾನ ಪರಿಷತ್ನಲ್ಲಿ ಕಿಚ್ಚು ಹಚ್ಚಿದ ದೇಶದ್ರೋಹಿ ಮಾತು. ನಜೀರ್ ಅಹಮದ್ ಕ್ಷಮೆಯಾಚನೆ ಕೋರಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ನಜೀರ್ ವಿರುದ್ಧ ಇವತ್ತು ಪರಿಷತ್ನಲ್ಲಿ ಪ್ರತಿಭಟನೆ ಆಗೋ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ದೇಶದ್ರೋಹಿ ಅಂತ ಎಂಎಲ್ಸಿ ನಜೀರ್ ಅಹಮದ್ ಕರೆದಿದ್ರು. ಅದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಜೀರ್ ಅಹಮದ್ ಹೇಳಿಕೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸದಸ್ಯರು ಕ್ಷಮೆಯಾಚನೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಭಾಪತಿಗಳಿಗೆ ದೂರು ಕೂಡ ಸಲ್ಲಿಸಿದ್ರು. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು. ಈಗ ಎಂಎಲ್ಸಿ ನಜೀರ್ ಅಹಮದ್ ಏನೇ ಆಗಲಿ ಕ್ಷಮೆಯಾಚನೆ ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಹಾಗಾದ್ರೆ ನಿನ್ನೆ ಏನಾಯ್ತು ಪರಿಷತ್ನಲ್ಲಿ ಅನ್ನೋದನ್ನ ನೋಡಿ. ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ಇವತ್ತು ಬಂಗಾರ ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ನಜೀರ್ ಅಹಮದ್ ಮಾತಿಗೆ ಕೆರಳಿದ ಬಿಜೆಪಿ ನಾಯಕರು. ಎಂಎಲ್ಸಿ ನಜೀರ್ ಅಹಮದ್ ವಿರುದ್ಧ ಸಿಟಿ ರವಿ, ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರರು. ದೇಶದ್ರೋಹಿಗಳಿಗೆ ಗುನ್ನ ಹಾಕೋ ಕೆಲಸ ಮೋದಿ ಮಾಡಿದ್ದಾರೆ. ಸಭಾಪತಿಗಳು ನಜೀರ್ ಅಹಮದ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ನಿಂದಿಸಬೇಡಿ. ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಎಂಎಲ್ಸಿ ನಜೀರ್ ಅಹಮದ್ ದೇಶದ್ರೋಹದ ಪದವನ್ನು ಉಪಯೋಗಿಸ್ತಾರೆ. ಬಹುಶಃ ಅವರಿಗೆ ಅವರ ಸಂಕಟ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ದೇಶದ್ರೋಹಿಗಳಿಗೆ ಗುನ್ನ ಹಾಕುವ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು. ನಕ್ಸಲಿಸಮನ್ನು ಕೊನೆಗಾಣಿಸೋದಕ್ಕೆ, ಟೆರ್ರರಿಸಮನ್ನು ಕೊನೆಗಾಣಿಸೋದಕ್ಕೆ ಜೀರೋ ಟಾಲರೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರದ್ದು ಯಾವುದೋ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಸಂಬಂಧ ನಜೀರ್ ಅಹಮದ್ ಅವರಿಗೆ ಇರ್ಬೋದು. ಆ ಸಂಕಟದಲ್ಲಿ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತಾರೆ. ಯಾಕೆಂದರೆ ದೇಶದ್ರೋಹಿಗಳಿಗೆ ದೇಶಭಕ್ತರು ದೇಶದ್ರೋಹಿಗಳ ಥರನೇ ಕಾಣ್ತಾರೆ. ಆ ಹಿನ್ನೆಲೆಯಲ್ಲಿ ಆರೋಪ ಮಾಡಿರುವಂಥ ಸಾಧ್ಯತೆ ಇದೆ. ಅದು ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡಬೇಕು. ಸಭಾಪತಿಗಳು ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಈಗಾಗಲೇ ನಾವು ಸದನದಲ್ಲಿ ದೂರನ್ನು ಕೊಟ್ಟಿದ್ದೇವೆ, ಆಗ್ರಹವನ್ನು ಮಾಡಿದ್ದೇವೆ. ಅವ್ರ ಕ್ರಮ ಕೈಗೊಳ್ಳಬೇಕು. ಮತ್ತು ಕೆಲವೊಮ್ಮೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಏನೂ ಸಾಧ್ಯ ಆಗದೇ ಇದ್ದಾಗ ಈ ಥರ ವಿವಾದಗಳನ್ನು ಹುಟ್ಟಾಕೋದು, ಕೆರಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ. ಅವರಿಗೆ ತಿಮ್ಮಾಪುರ ಅವರ ಭ್ರಷ್ಟಾಚಾರ ಹೇಳೋಕ್ಕೆ ಉತ್ತರ ಇರಲಿಲ್ಲ. ಅವರಿಗೆ ಆ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾವ್ಯಾವ ಕುಟುಂಬ ಭಾಗಿಯಾಗಿತ್ತು. ಆ ತಮ್ಮಣ್ಣನವರು ಅರೆಸ್ಟ್ ಆದ್ನಲ್ಲ, ಅವನ್ನ ಯಾರಿಗೆ ಸಂಬಂಧಿಕ, ಇವೆಲ್ಲ ದುರ್ಬೀನ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ. ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ ಏನು ಮಾತಾಡೋದು, ನಾನು ಹಂಗೆ ಮಾತಾಡೋದು. ಉದ್ದಟತನದಿಂದ
ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹಮದ್ ರವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ, ಮಾನ್ಯ ಸಭಾಪತಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.